8 ಗಂಟೆಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದೇನೆ. ಅದೇ ರೀತಿ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಗದ್ದಿಗೆಗೂ ಕೂಡ ಭೇಟಿ ಕೊಟ್ಟಿದ್ದೇನೆ. ನಮಗೆ ಈ ಭಾಗದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಮಾಡಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಅನ್ನದಾನವನ್ನು ಮಾಡಿ ಈ ಶ್ರೀ ಕ್ಷೇತ್ರ ಸೇವೆಯನ್ನು ಮಾಡ್ತಾ ಇದೆ. ನಮಗೆಲ್ಲ ಸ್ಫೂರ್ತಿ. ಅನೇಕ ಸಂಸ್ಥೆಗಳನ್ನು ಕಟ್ಟಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಪ್ರಾರಂಭ ಮಾಡಿದ್ದು. ಹಾಗಾಗಿ ಒಂದು ರೀತಿಯಲ್ಲಿ ನಮಗೆಲ್ಲ ಪ್ರೇರಣೆ. ಅದರ ಜೊತೆಯಲ್ಲಿ ಮೊದಲಿನಿಂದಲೂ ಕೂಡ ನಮ್ಮ ಕುಟುಂಬ, ನಮ್ಮ ತಂದೆಯವರು, ನಾವೆಲ್ಲರೂ ಕೂಡ ಶ್ರೀಮಠಕ್ಕೆ ನಡ್ಕೊಳ್ತೇವೆ. ಹಾಗಾಗಿ ಆಗಾಗ್ಗೆ ಬಂದು ಅವರ ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಪದ್ಧತಿ. ಹಾಗಾಗಿ ಇವತ್ತು ಬೆಳಗ್ಗೆ ಬಂದಿದ್ದೇನೆ. ವಿಶೇಷತೆ ಏನೂ ಇಲ್ಲ. ಅವರು ರಾಜಕೀಯವಾಗಿ ಯಾವುದು ಮಾರ್ಗದರ್ಶನ ಕೊಡಲ್ಲ. ಅವರು ದೊಡ್ಡ ಸ್ವಾಮೀಜಿಯವರು ಕೂಡ ರಾಜಕೀಯ ವಿಚಾರದಲ್ಲಿ ಮೌನವನ್ನು, ನಾವೇನಾದರೂ ಅಕಸ್ಮಾತ್ ಕೇಳಿದರೂ ಕೂಡ ಮೌನ ವಹಿಸ್ಬಿಡೋರು. ಈಗ ನಮ್ಮ ಈ ಸ್ವಾಮೀಜಿಯವರು ಕೂಡ ಅಷ್ಟೇ, ರಾಜಕೀಯವನ್ನು ಕೇಳೋದೇ ಇಲ್ಲ. ನಾವು ಅಕಸ್ಮಾತ್ ಕೇಳಿದ್ರು ಕೂಡ ಅವರು ಮೌನ ವಹಿಸ್ಬಿಟ್ಟು ನಕ್ಕು ಬಿಡ್ತಾರೆ. ಅದು ರಾಜಕೀಯದ ಯಾವುದು ಅಡ್ವೈಸ್ ಮಾಡಲ್ಲ ನಮಗೆ. ಅಷ್ಟೇ ಸರ್, ನಾನು ಹೇಳಿದ್ನಲ್ಲ, ಈಗ ನಮಗೆ ಒಂದು ಪದ್ಧತಿ, ಏನೋ ಒಂದು ಸ್ಫೂರ್ತಿ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ, ಹಾಗಾಗಿ ಬರ್ತೀವಿ ಅಷ್ಟೇ. ಮಕ್ಕಳೆಲ್ಲ 1200 ಮಕ್ಕಳು ಈ ಮಠದಿಂದ 18ನೇ ತಾರೀಕು ಪರೀಕ್ಷೆ ಬರೀತಾರೆ, SSLC. ಹಾಗಾಗಿ ಅವರಿಗೆ ಮಾತಾಡಿಸಿ ಅವ್ರಿಗೆ ಶುಭ ಕೋರಿದ್ದೇನೆ, ಒಳ್ಳೆಯದಾಗಲಿ ಅಂತ. ಇಲ್ಲ, ಅದೇನು ತೊಂದರೆ, ಸದ್ಯಕ್ಕಂತೂ ಏನು ತೊಂದರೆ ಇಲ್ಲ. ಈಗಾಗಲೇ 2-3 ಶಿಪ್ಪು ಈಗ ಹೊರ್ಮುಜ್ ಸ್ಟ್ರೈಟ್ ಅಂತ ಏನಿದೆ ಅಲ್ಲಿ ಇರಾನ್ ಹತ್ರ, ಅವು ಪಾಸ್ ಆಗ್ತಾ ಇದೆ. ಇಂಡಿಯಾದವ್ರಿಗೆ ಒಂದು ಎಕ್ಸಂಪ್ಷನ್ ಕೊಟ್ಟಿದ್ದಾರೆ ಇರಾನ್ನವರು. ಹಾಗಾಗಿ ಬೇಗ ನಮಗೆ ಗ್ಯಾಸು ಮತ್ತು ಪೆಟ್ರೋಲು, ಡೀಸೆಲ್ಲು ಇದೆಲ್ಲ ಬರುತ್ತೆ. ಯಾವುದೂ ತೊಂದರೆ ಆಗೋದಿಲ್ಲ.